ಜೈ ವಿಷ್ಣು ತ್ರಿಕಾಲೇಶ್ವರ ಬ್ರಹ್ಮ. ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆಗೆ ಈ ವಿಡಿಯೋದ ಮೂಲಕ ಉತ್ತರ ಕೊಡೋದಕ್ಕೆ ಬಯಸ್ತೀನಿ. ಅದು ಏನು ಪ್ರಶ್ನೆ ಅಂತ ಹೇಳಕ್ಕೆ ಹೋಗೋದಿಲ್ಲ, ಉತ್ತರಗಳನ್ನು ಗಮನಿಸಿ, ಅದು ನಿಮಗೆ ಅರ್ಥ ಆಗುತ್ತೆ. ಯಾರ್ಯಾರು ಏನೇನು ಪ್ರಶ್ನೆ ಕೇಳಿದಿರ ಅದಕ್ಕೆ. ಒಂದು ಸಿನಿಮಾವನ್ನು ನೀವು ಯಾವುದೇ ಸಿನಿಮಾ, ಅದು ಭಾರತೀಯ ರಂಗದಲ್ಲಿ ಹಲವಾರು ಭಾಷೆಗಳಲ್ಲಿ ತೆಗಿತಾರೆ, ಯಾವುದೇ ಭಾಷೆಯನ್ನು ನೀವು ನೋಡಿ, ಅಥವಾ ಅಮೇರಿಕದಲ್ಲಿ ನಡೆಯುವಂಥ ಹಾಲಿವುಡ್ ಆದರೂ ನೋಡ್ಕೊಳ್ಳಿ, ಇಂಗ್ಲೀಷು, ಚೈನಾ, ಯಾವುದಾದಿದೆ ಎಲ್ಲ ಭಾಷೆಗಳು, ಪ್ರತಿಯೊಂದು ಸಿನಿಮಾದಲ್ಲೂ ಮೂಲವಾಗಿರೋದೇ ಸಮಸ್ಯೆಗೆ ಪರಿಹಾರ. ಯಾವಾಗ ಆ ಸಿನಿಮಾ ಒಳಗಡೆ ಹೀರೋ ಅಥವಾ ಹೀರೋಯಿನ್ನು ಅಥವಾ ಅವರ ಸಹಚರರು ಆ್ಯಕ್ಟಿಂಗ್ಗಳು ಮಾಡೋವಂಥವ್ರು, ಸೈಡ್ ಆ್ಯಕ್ಟರ್ಸ್ಗಳು, ಒಂದು ವಿಲ್ಲನ್ ಏನು ಮಾಡ್ತಾನೆ, ಸಮಸ್ಯೆನ ಉದ್ಭವ ಮಾಡ್ತಾನೆ, ಹೀರೋ ಆ ಸಮಸ್ಯೆಗೆ ಸೊಲ್ಯೂಷನ್ ಹುಡುಕ್ತಾನೆ. ಇದು ಅಂತಿಮದಲ್ಲಿ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ತು, ಆಮೇಲೆ ದಿ ಎಂಡ್ ಅಂತ ಆಗುತ್ತೆ. ಅಥವಾ ಕೆಲವೊಂದು ಸಿನಿಮಾಗಳು ಪಾರ್ಟ್ 2 ಅಂತ ಬರ್ತದೆ. ಫಸ್ಟಲ್ಲಿ ಅರ್ಧ ಸಾಲ್ವ್ ಆಗಿರುತ್ತೆ, ಸೆಕೆಂಡ್ ಪಾರ್ಟಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ತಾರೆ, ಅಥವಾ ಇದೇ ಪಾರ್ಟನ್ನು ಮತ್ತೊಂದು ಬೇರೆ ರೂಪದಲ್ಲಿ ತೆಗೆಯೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಎನಿ ಸಿನಿಮಾ ನೀವು ನೋಡಿದ್ರೆ ಅಲ್ಟಿಮೇಟ್ ಆ ಔಟ್ಪುಟ್ ರಿಸಲ್ಟ್ ಏನು ಅಂದರೆ ಸಮಸ್ಯೆಗೆ ಪರಿಹಾರನೇ ಪೂರ್ತಿ ಸಿನಿಮಾ. ಅದೇ ರೀತಿ ನಮ್ಮ ಜೀವನನೂ ಕೂಡ ಅಷ್ಟೇನೆ. ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ. ಪ್ರತಿಯೊಬ್ಬರ ಜೀವನ, ಅದು ಕುಟುಂಬದಲ್ಲಿ 4 ಜನ ಇರಲಿ, 7 ಜನ ಇರಲಿ, 10 ಜನ ಇರಲಿ, 15 ಜನ ಇರಲಿ, 100 ಜನನೇ ಇರಲಿ, ಪ್ರತಿಯೊಬ್ಬ ಇಲ್ಲಿ ಸಿನಿಮಾ ನಾಯಕನೇ. ನೀನು ಹುಟ್ಟದಾಗ್ಲಿಂದ ಸಾಯೋವರೆಗೂ ನಿಂದೊಂದು ಸಿನಿಮಾ. ಈ ಸಿನಿಮಾದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಹೇಗೆ ನೀನು ಪರಿಹರಿಸ್ತೀಯ? ಹೀರೋ ಆಗಿ ಪರಿಹರಿಸ್ತೀಯ, ಅಥವಾ ಹೀರೋ ಸ್ನೇಹಿತನಾಗಿ ಪರಿಹರಿಸ್ತೀಯ, ಹೀರೋಯಿನ್ ಆಗಿ ಪರಿಹರಿಸ್ತೀಯ? ಹೀರೋಯಿನ್ನವ್ರ ಅಪ್ಪ ಅಮ್ಮ ಅಥವಾ ಹೀರೋವ್ರ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾರೆ ಸಿನಿಮಾಗಳಲ್ಲಿ. ಹೀರೋಗೆ ಸಪೋರ್ಟ್ ಮಾಡುವಂಥ ಕೆಲವೊಂದು ಕ್ಯಾರೆಕ್ಟರ್ಗಳಿರ್ತವೆ. ಕೆಲವೊಂದು ಸಿನಿಮಾಗಳಲ್ಲಿ ಅವನೇ ಇಂಡಿವಿಜುವಲ್ ಆಗಿ ಕಂಡುಕೊಳ್ತಾರೆ. ಮತ್ತೆ ಕೆಲವೊಂದು ಸಿನಿಮಾಗಳಲ್ಲಿ ಯಾರೋ ಅವನಿಗೆ, ಅಂದರೆ ನಿಸರ್ಗನೇ ಅವನಿಗೆ ಸಪೋರ್ಟ್ ಮಾಡಿ ಆ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತದೆ. ಈ ಸಿನಿಮಾದಲ್ಲಿ ಏನು ತೋರಿಸ್ತಾವ್ರೆ, ಸಿನಿಮಾ ನೋಡಿ ಎಂಟರ್ಟೈನ್ಮೆಂಟ್ಗೋಸ್ಕರ, ಬಟ್ ಆ ಸಿನಿಮಾ ಏನನ್ನು ಹೇಳ್ತಾ ಇದೆ ಅದ್ರ ಬಗ್ಗೆ ಯಾರು ಗಮನ ಕೊಡಲ್ಲ. ಸಿನಿಮಾ ಒಳಗಡೆ ನುಗ್ಗಿಬಿಡ್ತಾರೆ. ಅಂದರೆ ಸಿನಿಮಾ ಸ್ಟೋರಿಯಲ್ಲಿ ಯಾರು ಹೀರೋ ಮಾಡಿದ ಅದರಲ್ಲಿ ನುಗ್ತಾರೆ. ನಾನು ಆ ರೀತಿ ಸಿನಿಮಾ ನೋಡೋಕ್ಕೆ ನನಗೆ ಬರಲ್ಲ, ನನ್ನ ಗುರುಗಳು ಕಲಿಸ್ಕೊಟ್ಟಿಲ್ಲ. ಸಿನಿಮಾನ ನಾನು ಹೇಗೆ ನೋಡ್ತೀನಿ ಅಂದರೆ, ಅಲ್ಲಿ ಸಮಸ್ಯೆಗಳು ಏನೇನಿದೆ, ಎಷ್ಟು ಹಂತದವರೆಗೂ ಈ ಸಮಸ್ಯೆಗಳಿದೆ, ಅದರದ್ದು ಡೆನ್ಸಿಟಿ, ವೆಯ್ಟ್ ಎಷ್ಟಿದೆ, ಅದರದ್ದು ಗಾತ್ರ ಎಷ್ಟಿದೆ, ಇದನ್ನು ನೋಡ್ತೀನಿ. ಅದಕ್ಕೆ ಸೊಲ್ಯೂಷನ್ ಎಲ್ಲ ಹೆಂಗೆ ಹುಡುಕ್ತಾನೆ ಹೀರೋನೇ ಹುಡುಕ್ತಾನ, ಅಥವಾ ಯಾರಾದರೂ ಸಪೋರ್ಟ್ ತಗೊಳ್ತಾನ, ಡೈರೆಕ್ಟಾಗಿ ಅವನಿಗೆ ಅದನ್ನು ಸೊಲ್ಯೂಷನ್ ಮಾಡ್ತಾನೆ, ಅವನ ತಲೆನೇ ಉಪಯೋಗ ಮಾಡ್ತಾನೆ, ಬೇರೆಯವ್ರ ತಲೆ ಅದರಲ್ಲಿ ಇರುತ್ತಾ, ಅವನಿಗೆ ಐಡಿಯಾಗಳು ಎಲ್ಲಿಂದ ಬರ್ತವೆ. ಸಿನಿಮಾದಲ್ಲಿ ನಾನು ನೋಡೋ ಸಿನಿಮಾ ಈ ರೀತಿ ನೋಡ್ತೀನಿ. ಅದೇ ರೀತಿ ಸಿನಿಮಾ ನೋಡ್ದಂಗೆ ನನ್ನ ಹತ್ರ ಇಲ್ಲಿ ಪರಿಹಾರಕ್ಕೆ ಬರೋವಂಥವ್ರು, ಅಥವಾ ಮಾರ್ಗದರ್ಶನಕ್ಕೆ ಬರೋವಂಥವ್ರು, ಅಥವಾ ಅವರು ಏನೋ ಗುರಿ ಸಾಧನೆ ಮಾಡೋವಂಥವ್ರಿಗೆ, ಇವ್ರಿಗೆ ಹಂತವಾಗಿ ಹೋಗೋದಕ್ಕೆ, ಗುರಿ ಸಾಧನೆ ಅಂದರೆ ಅಲ್ಲಿಗೆ ಹೋಗಿ ಮುಟ್ಟೋದು ಒಂದು ಟಾಸ್ಕ್. ಅದು ಅಲ್ಲೋಗಿ ಮುಟ್ಟೋ ಅಷ್ಟರಲ್ಲಿ ನಿಮಗೆ 108 ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ನೀವು ಅಲ್ಲೋಗಿ ಮುಟ್ಟಬೇಕು. ಅಲ್ಲಿಂದ ನೀವು ಗುರಿ ಮುಟ್ಟಿದ ಮೇಲೆ, ಗುರಿ ಅಂದರೆ ಒಬ್ಬೊಬ್ರದ್ದು ಒಂದೊಂದು ಮನೆ ಕಟ್ಟೋದು, ಮದುವೆ ಆಗೋದು, ಮಕ್ಕಳು ಮಾಡ್ಕೊಳ್ಳೋದು, ಜಮೀನು ತಗೊಳ್ಳೋದು, ಎಲ್ಲ ಫಾರಿನ್ ಟ್ರಿಪ್ ಹೋಗೋದು, ಏನೋ ಒಂದು ಬಿಸ್ನೆಸ್ ನಿರ್ಮಾಣ ಮಾಡೋದು, 1 ಕೋಟಿ ದುಡ್ಡು ಮಾಡೋದು, 10 ಕೋಟಿ 100 ಕೋಟಿ ದುಡ್ಡು ಮಾಡೋದು, ಒಬ್ಬೊಬ್ರದ್ದು ಒಂದೊಂದು ಇರುತ್ತೆ. ಇದೆಲ್ಲವೂ ಕೂಡ ಅಲ್ಲಿ ಮುಟ್ಟೋವರೆಗೂ ನಿಮಗೆ ಹಂತವಾಗಿ ಯಾವ ರೀತಿ ಮಾರ್ಗದರ್ಶನಗಳು ಬೇಕು. ಸಮಸ್ಯೆಗಳು ಬಂದೇ ಬರ್ತವೆ. ಒಳ್ಳೆಯ ಕೆಲಸಕ್ಕೆ 108 ವಿಘ್ನಗಳು, ಕೆಟ್ಟ ಕೆಲಸಕ್ಕೆ 108 ಅವಕಾಶಗಳು. ಒಳ್ಳೆ ಕೆಲಸ ಮಾಡಿ ನಿಮಗೆ ಅಲ್ಲಿಗೆ ಹೋಗಿ ಮುಟ್ಟೋ ಅಷ್ಟರಲ್ಲಿ 108 ಅಡೆತಡೆಗಳು ಬಂದೇ ಬರ್ತವೆ. ಕೆಟ್ಟ ಕೆಲಸ ಮಾಡಿ 108 ಅವಕಾಶಗಳು ಸಿಗ್ತವೆ, ಅದ್ಭುತವಾಗಿ ಮಾಡ್ಬಿಡ್ತಾರೆ. ಅದಕ್ಕೆ ಎಲ್ಲರೂ ಏನು ಮಾಡ್ತಾರೆ, ಇದು ಈಸಿಯಾಗಿ ಸಿಗ್ತಾ ಇದೆ, ಅದಕ್ಕೆ ನಾವು ಇದನ್ನು ಈಸಿಯಾಗಿರೋದು ತಗೊಂಬಿಡೋಣ. ಸಮಸ್ಯೆಗಳಲ್ಲೂ ನೀವು ಅಡೆತಡೆಗಳನ್ನು ಉಂಟು ಮಾಡ್ಕೊಳ್ತೀರ. ಅಂದರೆ ನಿಮ್ಗೆ ಔಟ್ಪುಟ್ ರಿಸಲ್ಟ್ ಏನು ಸಿಗ್ತದೆ, ನಿಮ್ಗೆ ಅಳಿಯೋದೊಂದೇ ಸಿಗೋದು, ಸಾಯೋದೊಂದೇ ಸಿಗೋದು, ಅನಾರೋಗ್ಯ ಸಿಗ್ತದೆ, ಅನ್ಸಕ್ಸಸ್ ಆಗ್ತೀರಾ, ಕೊನೆಗೆ ಡಿಪ್ರೆಷನ್ಗೆ ಹೋಗ್ತೀರಾ. ಇದು ತಾತ್ಕಾಲಿಕವಾಗಿ ಸಿಗ್ತದೆ. 108 ಕೆಟ್ಟ ಕೆಲಸಕ್ಕೆ 108 ಅವಕಾಶಗಳು, ನಿಮ್ಮನ್ನು ಔಟ್ಪುಟ್ ರಿಸಲ್ಟ್ ಈ ಥರ. ಒಳ್ಳೆ ಕೆಲಸಕ್ಕೆ 108 ವಿಘ್ನಗಳು, ಅಡೆತಡೆಗಳು ಬಂದೇ ಬರ್ತವೆ. ಆ ಬರೋದನ್ನು ಹೇಗೆಲ್ಲ ನಾವು ನಿಭಾಯಿಸ್ಕೊಂಡು ಹೋಗ್ಬೇಕು. ಇದನ್ನು ನಿಭಾಯಿಸ್ಕೊಳ್ಳೋದು ಹೋಗೋದಕ್ಕೆ ಏನು ಮಾಡಬೇಕು? ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ಡಸಂಟ್ ವರ್ಕ್ ಯುವರ್ ಪ್ಲ್ಯಾನ್, ಚೇಂಜ್ ದ ಪ್ಲ್ಯಾನ್, ನಾಟ್ ಎ ಗೋಲ್. ಈ ಎರಡನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಆ ಒಂದು ಗುರಿಯನ್ನು ಮುಟ್ಟೋದಕ್ಕೆ ನನಗೆ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಯಾರು ಮುಂಚೆ ಗುರಿ ಮುಟ್ಟಿರ್ತಾರೆ ಅವ್ರ ಹತ್ರನಾದರೂ ಮಾರ್ಗದರ್ಶನ ತಗೊಳ್ಬೇಕು. ಯಾವುದೋ ಒಂದು ಒಲಿಂಪಿಕ್ ಗೇಮ್ ಹೋಗ್ಬೇಕಾದ್ರೆ ಕೋಚ್, ಆ ಸ್ಪೋರ್ಟ್ಸ್ ಕೋಚ್ ಅಂತ ಇರ್ತಾನೆ. ಆ ಕೋಚ್ ಇಲ್ಲದಿದ್ರೆ ನೀವು ಹೋಗಿ ಒಲಿಂಪಿಕ್ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸಾಧ್ಯವಿಲ್ಲ.
ಆ ಕೋಚ್ ಥ್ರೂನೇ ಹೋಗ್ಬೇಕು. ಕೋಚ್ ಏನು ಮಾಡ್ತಾನೆ, ಅಕಾಡೆಮಿಲಿ ನಿಮ್ಮ ಹೆಸರನ್ನು ಬರೆಸ್ತಾನೆ. ಆ ಹೆಸರು ಬರೆದ ಮೇಲೆ ನಿಮಗೊಂದಷ್ಟು ಟಾಸ್ಕ್ಗಳಿರ್ತವೆ. ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅನ್ನಂಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಆಮೇಲೆ ನೀವು ಒಂದು ದಿವಸ ಒಲಿಂಪಿಕ್ಗೆ ಸೆಲೆಕ್ಟ್ ಆಗ್ತೀರಾ. ಫಸ್ಟು ಸ್ಟೇಟ್ ಲೆವೆಲಲ್ಲಿ, ಆಮೇಲೆ ನ್ಯಾಷನಲ್ ಲೆವೆಲಲ್ಲಿ, ಆಮೇಲೆ ಇಂಟರ್ನ್ಯಾಷನಲ್ ನೀವು ಹೋಗ್ತೀರ. ಅದೇ ರೀತಿ ನಿಮ್ಮ ಲೈಫಲ್ಲೂ ಕೂಡ ನೀವು ಅಲ್ಲಿಗೆ ನಿಮ್ಮ ಗುರಿಯನ್ನು ಮುಟ್ಟಬೇಕಾದ್ರೆ ಒಬ್ಬ ಲೈಫ್ ಕೋಚ್ ಬೇಕು. ಆ ಲೈಫ್ ಕೋಚ್ ಜೀವನದಲ್ಲಿ ಅಂದರೆ ಜೀವನ ಶಾಸ್ತ್ರಜ್ಞ ಅಂತ ಕರೀತಾರೆ, ಅದಾದರೂ ಇರಬೇಕು. ಇಲ್ಲ ಯಾರಾದರೂ ಒಬ್ಬರು ಗುರು, ಮುಂದೆ ಗುರಿ ಹಿಂದೆ ಗುರು, ಒಬ್ಬ ಸ್ಪಿರಿಚುವಲ್ ಕೋಚ್ ಆದರೂ ಇರಬೇಕು. ಯಾವ ರೀತಿ ಸ್ಪಿರಿಚುವಲ್ ಕೋಚನ್ನ ಆಯ್ಕೆ ಮಾಡ್ಕೊಳ್ಳೋದು ಅಂದರೆ, ಅದು ವೈಜ್ಞಾನಿಕವಾಗೂ ನಮಗೆ ಉತ್ತರಗಳು ಸಿಗಬೇಕು, ಸಹಾಯ ಆಗಬೇಕು. ಆಧ್ಯಾತ್ಮಿಕವಾಗೂ ನಮಗೆ ಉತ್ತರಗಳು ಸಿಗಬೇಕು, ಸಹಾಯವಾಗಬೇಕು. ಸೊ ನಮಗೆ ಅಲೌಕಿಕದಲ್ಲೂ ಕೂಡ ಉತ್ತರಗಳು ಸಿಗಬೇಕು, ಸಹಾಯ ಆಗಬೇಕು. ಅಂದರೆ 3 ರೀತಿಯಲ್ಲಿ, ಲಾಜಿಕಲ್ಲಿ ಅವ್ರು ಹೇಳೋದು ಸರಿ ಅಂತ ಅನ್ನಿಸ್ಬೇಕು, ನಾವು ಧಾರ್ಮಿಕವಾಗಿ ಹೇಳೋದನ್ನು ಸರಿ ಅನ್ನಿಸ್ಬೇಕು, ನಿಸರ್ಗದತ್ತವಾಗಿ ಕೂಡ ಅದನ್ನು ಸರಿ ಅಂತ ಅಂದ್ಕೊಳ್ಬೇಕು. ಅಂದರೆ ಎಲ್ಲರೂ ಒಪ್ಪುವಂತಹ ಕೆಲವೊಂದು ವಿಚಾರಗಳು, ಇಂಥವನ್ನ ಖಂಡಿತವಾಗ್ಲೂ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೋದು. ಆದ್ದರಿಂದ ನಾನು ಹೇಳಕ್ಕೆ ಬಯಸುವಂಥದ್ದು ಇಷ್ಟೇ, ಒಂದು ಸಿನಿಮಾ ಒಂದು ಸಮಸ್ಯೆಯಿಂದ ಸಿನಿಮಾ ಶುರುವಾಗುತ್ತೆ, ಅಂತ್ಯದಲ್ಲಿ ಸೊಲ್ಯೂಷನ್ ಸಿಗುತ್ತೆ. ನಿಮ್ಮ ಬದುಕು ಅಷ್ಟೇ ಸಿನಿಮಾ ಇದ್ದಂಗೆ. ಸಿನಿಮಾಗೂ ಬದುಕಿಗೂ ಏನು ಸಂಬಂಧ ಇಲ್ಲ, ಅಂದರೆ ಏನು ವ್ಯತ್ಯಾಸ ಇಲ್ಲ. ಸಿನಿಮಾ 3 ಗಂಟೆಲಿ ಮುಗಿದೋಗ್ಬಿಡುತ್ತೆ. ನಿಮ್ಮ ಬದುಕು ಒಂದು 60 ವರ್ಷನೋ 70 ವರ್ಷನೋ 100 ವರ್ಷನೋ ನಡೆಯುತ್ತೆ. ಈ ಸಿನಿಮಾ ಸ್ವಲ್ಪ ದೊಡ್ಡ ಸಿನಿಮಾ, ಇದರಲ್ಲೂ ಕೂಡ ಸಮಸ್ಯೆಗಳು ಬರ್ತಾ ಇರ್ತದೆ. ಅದಕ್ಕೆಲ್ಲ ಪರಿಹಾರ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ ಹೋಗಿ ಮುಟ್ಟಿ, ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಮುಂದೆ ಗುರಿ ಹಿಂದೆ ಗುರುಗಳನ್ನು ಇಟ್ಕೊಳ್ಳಿ. ಖಂಡಿತವಾಗ್ಲೂ ಅತ್ಯದ್ಭುತವಾದಂತಹ ಫಲಿತಾಂಶ ನಿಮಗೆ ಸಿಗುತ್ತೆ. ನಿಮ್ಮ ಯಾವುದೇ ರೀತಿ ಪ್ರಶ್ನೆಗಳಿದ್ರೂ ನನ್ನ ವಾಟ್ಸಪ್ ನಂಬರ್ಗೆ ನೀವು ಒಂದು ವಾಯ್ಸ್ ಮೆಸೇಜ್ ಕಳಿಸಿ ಅಥವಾ ಕಾಮೆಂಟ್ ಮಾಡಿ. ನೀವು ಕೇಳಿದಂತಹ ಪ್ರಶ್ನೆಗಳಿಗೆ ವಿಡಿಯೋಗಳ ಮೂಲಕ ಉತ್ತರಗಳನ್ನು ಕೊಡ್ತೀನಿ. ಪ್ರತಿನಿತ್ಯ ತಪ್ಪದೆ ಜ್ಞಾನಾರ್ಜನೆಗಾಗಿ ಜೀವನ ದರ್ಶನ ಅನ್ನೋ ಕಾರ್ಯಕ್ರಮ, ಅಥವಾ ನಿನ್ನರಿವೇ ನಿನಗೆ ಗುರುವು ಕಣೋ ಅನ್ನೋ ಕಾರ್ಯಕ್ರಮವನ್ನು ನೀವು ವೀಕ್ಷಣೆ ಮಾಡ್ತಾ ಇದ್ದರೆ, ನಾನು ಹೇಳೋ ಎಲ್ಲ ವಿಚಾರಗಳು ನಿಮ್ಮ ಮನಮಸ್ತಿಷ್ಕವನ್ನು ಹರಿತಗೊಳಿಸ್ತಾ ಇರ್ತವೆ. ಅಂದರೆ ಮನುಷ್ಯನಿಗೆ ಆಹಾರ ಎಷ್ಟು ಮುಖ್ಯನೋ ಅದೇ ರೀತಿ ಜ್ಞಾನಾರ್ಜನೆ ಕೂಡ ಅಷ್ಟೇ ಬಹಳ ಮುಖ್ಯ. ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ನಿಮಗೆ ಜ್ಞಾನ, ಪರಿಹಾರ, ಮಾರ್ಗದರ್ಶನ, ಸಮೃದ್ಧಿ ಈ 4 ಅತ್ಯದ್ಭುತವಾಗಿ ಹಂತವಾಗಿ ಸಿಗೋದಕ್ಕೆ ಏನೇನೆಲ್ಲ ವ್ಯವಸ್ಥೆಗಳು ಬೇಕು ಅದೆಲ್ಲ ಇದೆ. ನಿಮಗೆ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಮೂಲವನ್ನು ಹುಡುಕಿ, ಅಂದರೆ ಸಮಸ್ಯೆಗೆ ಕಾರಣ, ಸಮಸ್ಯೆಗೆ ಪರಿಹಾರ. ಸಮಸ್ಯೆಗೆ ಕಾರಣ ತಿಳಿದೇನೆ ಪರಿಹಾರ ಕೊಡೋದಕ್ಕೆ ಸಾಧ್ಯವಿಲ್ಲ. ಒಂದೇ ಸಲ ಒಂದು ಮೆಟ್ಲು ಬಿಟ್ಟು ಇನ್ನೊಂದು ಜಂಪ್ ಆಗೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಿ. ಜೈ ವಿಷ್ಣು ತ್ರಿಕಾಲೇಶ್ವರ ಬ್ರಹ್ಮ.